ಹೇ ಟೈಮ್ ಚೆನ್ನಾಗಿತ್ತು. ಸರೋಜಿ ದೇವಿ ನೋಡ್ಲಿಲ್ಲ. ಏಯ್, ವೇಲಿಂದ ಫೇಸ್ ಕವರ್ ಮಾಡ್ಕೋ. ಇರು, ನಾನು ಅಭಿ ಫೋಟೋ ತೆಗೆದು ಅಕ್ಕನ ಕಳಿಸಿ ಚೆನ್ನಾಗಿದ್ದಾರೆ ಅಂತ ಹೇಳ್ತೀನಿ. ಏಯ್, ನಿನ್ಗೇನಾದ್ರೂ ಹುಚ್ಚ? ಏನು? ಒಳ್ಳೆ ಹದ್ದಿನ ಹಾಗೆ ಆ ಸರೋಜಾದೇವಿ ಮಗನ್ ಕಾವು ಕಾಯ್ತಿದ್ದಾಳೆ. ನೀನ್ ಫೋಟೋ ತೆಗಿಯೋದನ್ನ ನೋಡಿದ್ರೆ ನಮ್ ಕತೆ ಅಷ್ಟೇ. ನಿನಗೆ ಧೈರ್ಯ ಇಲ್ಲ ಅಂದ್ರೆ ಬಿಡೆ, ನಾನು ತೆಗಿತೀನಿ. ಫೋಟೋ ತೆಗಿಯೋಣ ಅಂದ್ರೆ ಒಳ್ಳೆ ಚಾನ್ಸ್ ಮಿಸ್ ಆಯ್ತು. ಏಯ್, ನಾವು ಸಿಕ್ಕಾಕೊಳ್ದೆ ಬಚಾವಾಗಿದ್ದೆ ಒಳ್ಳೆ ವಿಷಯ. ಸರಿ, ಡಾಕ್ಟರ್ನ ನೋಡಕ್ ಹೋಗ್ತಿದ್ದಾರೆ ಅನ್ಸುತ್ತೆ. ಬಾ ಹೋಗೋಣ. ಏಯ್, ಅರ್ಜೆಂಟ್ ಮಾಡಿ ಪ್ಲಾನ್ ಎಲ್ಲ ಹಾಳು ಮಾಡ್ಬೇಡ. ನೀನು ನಳನ್ ಸರ್ ಮಗಳು ಅಂತ ಮರ್ತಿದ್ಯಾ? ಬಾರೆ. ಬನ್ನಿ ಮ್ಯಾಮ್, ಕೂತ್ಕೊಳ್ಳಿ. ಕೂತ್ಕೋ. ನಿಮ್ಮನ್ನ ನೋಡಕ್ಕೆ ಬಂದ್ವಿ. ನಾವಿಬ್ರು ಒಂದು ಮೆಡಿಕಲ್ ಕಾನ್ಫರೆನ್ಸ್ಗಾಗಿ ಶಿವಮೊಗ್ಗಕ್ಕೆ ಇವಾಗ ಹೊರಟಿದ್ದೀವಿ. ಜಸ್ಟ್ ಫ್ಯೂ ಮಿನಿಟ್ಸ್. ಓಕೆ, ಪರವಾಗಿಲ್ಲ, ಹೇಳಿ ಮೇಡಮ್. ಏನು ಪ್ರಾಬ್ಲಮ್ ಇಲ್ಲ ಮೇಡಮ್, ಆದಷ್ಟು ಬೇಗ ಗುಣ ಆಗ್ತಾರೆ. ಥ್ಯಾಂಕ್ ಯು ಸೋ ಮಚ್. ಓಕೆ ಮೇಡಮ್. ಥ್ಯಾಂಕ್ ಯು. ಬಾಬಿ. ಅನುಷಾ, ಟೈಮ್ ಆಗ್ತಿದೆ, ಹೋಗೋಣ. ಓಕೆ ಡಾಕ್ಟರ್. ಡಾಕ್ಟರ್, ಅದು ಏನಮ್ಮ? ನನ್ನ ಫೋನ್ನ ಒಳಗೆ ಮರೆತು ಬಂದ್ಬಿಟ್ಟೆ. ಸರಿ, ಬೇಗ ನೀವು ತಗೊಂಬಾ. ಹೋಗ್ತೀರಿ, ನಾನು ತಗೊಂಡ್ಬರ್ತೀನಿ. ಅನುಷಾ. ಹೇ ಹೇಯ್, ಇಲ್ಲಿಗೆ ಯಾಕೆ ಬಂದ್ರಿ? ನಿನ್ನೆ ನೋಡಕ್ ಬಂದ್ವಿ. ಏನ್ ವಿಷಯ? ಅಭಿ ಹೆಲ್ತ್ ಕಂಡೀಷನ್ ಬಗ್ಗೆ ತಿಳ್ಕೊಂಡು ಹೋಗೋಣ ಅಂತ ಬಂದ್ವಿ. ಓ ಮೈ ಗಾಡ್, ಸರೋಜಾದೇವಿ ಮೇಡಮ್ ಕೂಡ ಜೊತೆಗಿದ್ದಾರೆ. ಅವ್ರು ನಿನ್ನ ನೋಡಿದ್ರೆ ಏನಾಗ್ತಿತ್ತು ಗೊತ್ತಾ? ಆದ್ರೆ ನೋಡಿಲ್ಲ ಅಲ್ವಾ, ಬಿಟ್ಬಿಡು. ಅಭಿ ಬಗ್ಗೆ ಹೇಳು. ಅವ್ರು ಹೇಗಿದ್ದಾರೆ? ಅವ್ರ ಹೆಲ್ತ್ ಕಂಡೀಷನ್ ಹೇಗಿದೆ? ಅವ್ರು ಯಾಕೆ ಸಡನ್ ಆಗಿ ಹಾಸ್ಪಿಟ್ಲಿಗೆ ಬಂದಿದ್ದಾರೆ? ಅವ್ರಿಗೇನಾಯ್ತು? ಜಸ್ಟ್ ರಿಲ್ಯಾಕ್ಸ್ ಬರೀ. ಅವ್ರಿಗೆ ಯಾವ ಪ್ರಾಬ್ಲಮ್ ಇಲ್ಲ, ಜಸ್ಟ್ ಸ್ಟ್ರೆಸ್ ಆ್ಯಂಡ್ ಆಂಗ್ಸೈಟಿ ಅಷ್ಟೇ. ಅದಕ್ಕೆ ಅದು ಕ್ಯೂರ್ ಆಗೋಕೆ ಜಾಸ್ತಿ ಮೆಡಿಸಿನ್ ತಗೊಳ್ತಿದ್ದಾರೆ. ಆದಷ್ಟು ಬೇಗ ಹುಷಾರಾದ್ರೆ ಸ್ವಲ್ಪ ಡೋಸೇಜ್ ಕಮ್ಮಿ ಮಾಡ್ತೀವಿ. ಸರೋಜಾದೇವಿ ಅಭಿನ ಸಡನ್ ಆಗಿ ಹಾಸ್ಪಿಟ್ಲ್ ಕರ್ಕೊಂಡು ಬಂದಿದ್ ನೋಡಿ ಅಭಿಗೇನೋ ಪ್ರಾಬ್ಲಮ್ ಆಗಿರ್ಬೇಕು ಅಂತ ಶಾಕ್ ಆಯ್ತು ಗೊತ್ತಾ? ಅಂಥದ್ದೇನೂ ಇಲ್ಲ, ಜಸ್ಟ್ ರೂಟೀನ್ ಚೆಕಪ್ಗೆ ಬಂದಿದ್ರು. ಆದ್ರೆ ನಾವು ಒಂದು ಮೆಡಿಕಲ್ ಕಾನ್ಫರೆನ್ಸ್ಗೆ ಹೋಗ್ತಾ ಇದ್ವಿ, ಅದಕ್ಕೆ ಇನ್ನೊಂದಿನ ಬರ್ತೀವಿ ಅಂತ ಹೇಳಿ ಅಭಿನ ಕರ್ಕೊಂಡು ಹೋದ್ರು. ಹಾಗಾದ್ರೆ ಅವ್ರು ಚೆನ್ನಾಗಿದ್ದಾರೆ ಅಲ್ವಾ? ಹೀ ಈಸ್ ಫೈನ್.